ಹಾಯ್ ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮುಂಬೈನ ಹೃದಯ ಭಾಗದಲ್ಲಿರುವ ಮುಂಬಾದೇವಿ ದೇವಾಲಯವು ನಗರದ ಪ್ರಮುಖ ಧಾರ್ಮಿಕ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಮುಂಬೈನ ಕಾವಲುಗಾರ ಎಂದು ಕರೆಯಲ್ಪಡುವ ಈ ಪವಿತ್ರ ಅಭಯಾರಣ್ಯವು ಪುರಾಣಗಳ ಕಥೆಗಳನ್ನು ಪಿಸುಗುಟ್ಟುತ್ತವೆ. ಮುಂಬೈನ ಮುಂಬಾದೇವಿ ದೇವಾಲಯದ ಬಗ್ಗೆ ಮತ್ತಷ್ಟು ಆಸಕ್ತಿದಾಯಕ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ. ಮುಂಬಾದೇವಿ ಮಂದಿರವು ಭಾರತದ ಮಹಾರಾಷ್ಟ್ರದ ಮುಂಬೈನಲ್ಲಿರುವ ಹಳೆಯ ದೇವಾಲಯವಾಗಿದ್ದು, ದೇವಿಯ ಸ್ಥಳೀಯ ಅವತಾರವಾದ ಮುಂಬಾದೇವಿಗೆ ಅರ್ಪಿತವಾಗಿದೆ. ಮುಂಬಾದೇವಿಯು ಮುಂಬೈ ನಗರದ ದೇವತೆ. ಮುಂಬೈ ಎಂಬ ಹೆಸರು ಮುಂಬಾದೇವಿಯಿಂದಲೇ ಬಂದಿದೆ. ಮುಂಬಾದೇವಿಗೆ ಅರ್ಪಿತವಾದ ಹಿಂದೂ ಪಂಥಗಳು 15ನೇ ಶತಮಾನದಷ್ಟು ಹಿಂದೆಯೇ ದೃಢೀಕರಿಸಲ್ಪಟ್ಟಿವೆ. ಮುಂಬಾದೇವಿಯು ಪಾರ್ವತಿ ದೇವಿಯ ಪುನರ್ಜನ್ಮವಾಗಿದೆ. ಮುಂಬಾದೇವಿಯನ್ನ ಭೂಮಾತೆ ಎಂದೇ ಬಿಂಬಿಸಲಾಗಿದೆ. ಮುಂಬಾದೇವಿಯನ್ನ ಈ ಪ್ರದೇಶದ ಉಪ್ಪು ಸಂಗ್ರಾಹಕರು ಮತ್ತು ಮೀನುಗಾರರ ಪೋಷಕಿ ಎಂದು ಪರಿಗಣಿಸಲಾಗಿದೆ. ಬಾಂಬೆ ದ್ವೀಪಗಳ ಮೂಲ ನಿವಾಸಿಗಳಲ್ಲಿ ಒಬ್ಬಳು. ಈ ದೇವಾಲಯವು ಮತ್ಸ್ಯ ಅಥವಾ ಮುಂಬಾ ಎಂಬ ಮೀನುಗಾರ ಮಹಿಳೆಯಾಗಿ ಪುನರ್ಜನ್ಮ ಪಡೆದ ಪಾರ್ವತಿ ದೇವಿಗೆ ಸಮರ್ಪಿತವಾಗಿದೆ. ಉತ್ತರ ಇಂಡೋ, ಗಂಗಾ ಬಯಲು ಮತ್ತು ದಕ್ಷಿಣ ಭಾರತದ ಹಿಂದೂ ಜನಸಂಖ್ಯೆಯಿಂದ ಇಂದಿಗೂ ಪೂಜಿಸಲ್ಪಡುತ್ತಾಳೆ. ಆಧುನಿಕ ದೇಗುಲವು ಬೆಳ್ಳಿಯ ಕಿರೀಟ, ಮೂಗುತಿ ಮತ್ತು ಚಿನ್ನದ ಹಾರವನ್ನು ಹೊಂದಿರುವ ನಿಲುವಂಗಿಯನ್ನು ಧರಿಸಿರುವ ಮುಂಬಾದೇವಿಯ ಚಿತ್ರವನ್ನು ಒಳಗೊಂಡಿದೆ. ಎಡಭಾಗದಲ್ಲಿ ನವಿಲಿನ ಮೇಲೆ ಕುಳಿತ ಅನ್ನಪೂರ್ಣೆಯ ಕಲ್ಲಿನ ಆಕೃತಿ ಇದೆ. ದೇಗುಲದ ಮುಂಭಾಗದಲ್ಲಿ ದೇವಿಯ ವಾಹನವಾದ ಹುಲಿಯ ವಿಗ್ರಹವಿದೆ. ಒಮ್ಮೆ ಪಾರ್ವತಿ ದೇವಿಯು ಪರಿಶ್ರಮ ಮತ್ತು ಏಕಾಗ್ರತೆಯನ್ನ ಪಡೆಯಬೇಕಾಗಿತ್ತು. ಆ ಸಮಯದಲ್ಲಿ ಶಿವನು ಪಾರ್ವತಿ ದೇವಿಯನ್ನ ಮೀನುಗಾರ ಮಹಿಳೆಯ ರೂಪದಲ್ಲಿ ಪುನರ್ಜನ್ಮ ಪಡೆಯಲು ಒತ್ತಾಯಿಸಿದನು. ಅದರ ಮೂಲಕ ಮೀನುಗಾರನು ಮೀನುಗಾರಿಕೆಯನ್ನ ಕಲಿಯುವಾಗ ಈ ಎರಡು ಗುಣಗಳನ್ನು ಪಡೆಯೋದ್ರಿಂದ ಅವಳು ಪರಿಶ್ರಮ ಮತ್ತು ಏಕಾಗ್ರತೆಯ ಸಾಮರ್ಥ್ಯವನ್ನು ಪಡೆಯಬಹುದು. ನಂತರ ಪಾರ್ವತಿ ದೇವಿಯು ಮೀನುಗಾರ ಮಹಿಳೆಯಾಗಿ ಅವತರಿಸಿದಳು ಮತ್ತು ಮೀನುಗಾರರ ಸ್ಥಳದಲ್ಲಿ ಸನ್ಯಾಸತ್ವವನ್ನು ತೆಗೆದುಕೊಂಡಳು. ತನ್ನ ಚಿಕ್ಕ ವಯಸ್ಸಿನಲ್ಲೇ ಪಾರ್ವತಿ ದೇವಿಯನ್ನ ಮತ್ಸ್ಯ ಎಂದು ಕರೆಯಲಾಗುತ್ತಿತ್ತು. ನಂತರ ಅವಳು ತನ್ನ ಮೀನುಗಾರ ಮಹಿಳೆ ರೂಪದಲ್ಲಿ ಮುಂಬಾ ಎಂದು ಕರೆಯಲ್ಪಟ್ಟಳು. ಏಕಾಗ್ರತೆ ಮತ್ತು ಪರಿಶ್ರಮದಿಂದ ಮೀನು ಹಿಡಿಯುವ ತಮ್ಮ ವೃತ್ತಿಯಲ್ಲಿ ಉತ್ಸುಕರಾಗಿದ್ದರಿಂದ ಮುಂಬಾ ಮೀನುಗಾರರ ಮಾರ್ಗದರ್ಶನದಲ್ಲಿ ಪರಿಶ್ರಮ ಮತ್ತು ಏಕಾಗ್ರತೆಯನ್ನು ಕಲಿಯಲು ತನ್ನನ್ನು ಸಮರ್ಪಿಸಿಕೊಂಡಳು. ಮುಂಬಾ ಪರಿಶ್ರಮ ಮತ್ತು ಏಕಾಗ್ರತೆಯ ತಂತ್ರಗಳನ್ನು ಕರಗತ ಮಾಡಿಕೊಂಡಾಗ ಅವಳು ಬಂದ ಸ್ಥಳದಿಂದ ತನ್ನ ನಿವಾಸಕ್ಕೆ ಮರಳುವ ಸಮಯ ಬಂದಿತು. ನಂತರ ಭಗವಾನ್ ಶಿವನು ಮೀನುಗಾರನ ರೂಪದಲ್ಲಿ ಬಂದು ಅವಳು ನಿಜವಾಗಿಯೂ ಯಾರೆಂದು ಅರಿತುಕೊಂಡು ಮುಂಬಾಳನ್ನ ಮದುವೆಯಾದನು. ನಂತರ ಮೀನುಗಾರರು ಅವಳನ್ನು ಶಾಶ್ವತವಾಗಿ ಇಲ್ಲೇ ಇರಬೇಕೆಂದು ವಿನಂತಿಸಿದರು. ಆದ್ದರಿಂದ ಅವಳು ಗ್ರಾಮ ದೇವತೆಯಾದಳು. ಅಲ್ಲಿ ವಾಸಿಸುವ ಜನರು ಇವಳನ್ನ ಆಯಿ ಎಂದು ಸೂಚಿಸಿದ್ದರಿಂದ ಆಕೆಯನ್ನ ಮುಂಬಾ ಆಯಿ ಎಂದು ಕರೆಯಲಾಯಿತು ಮತ್ತು ಮುಂಬೈ ಅವಳ ಹೆಸರನ್ನೇ ಪಡೆದುಕೊಂಡಿದೆ. ದಂತಕಥೆಯ ಪ್ರಕಾರ ಮುಂಬರ್ಕ ಎಂಬ ರಾಕ್ಷಸನು ಸ್ಥಳೀಯ ಜನರಿಗೆ ತೊಂದರೆ ನೀಡುತ್ತಿದ್ದನು. ರಾಕ್ಷಸನು ನಗರದ ಜನರನ್ನ ಒತ್ತೆಯಾಳಾಗಿಟ್ಟನು. ಮುಂಬೈನಲ್ಲಿ ಜನರು ಅಪಾಯದ ಪ್ರಜ್ಞೆಯೊಂದಿಗೆ ಬದುಕುತ್ತಿದ್ದರು. ಕೊನೆಯ ಉಪಾಯವಾಗಿ ಜನರು ಬ್ರಹ್ಮ ದೇವರನ್ನ ತಲುಪಿದರು ಮತ್ತು ತಮ್ಮ ದುಃಖದ ದುರವಸ್ಥೆಯನ್ನ ವಿವರಿಸಿದರು. ಭಗವಂತ ಸ್ವತಃ 8 ಶಸ್ತ್ರಸಜ್ಜಿತ ದೇವಿಯನ್ನ ಸೃಷ್ಟಿಸಿದನೆಂದು ನಂಬಲಾಗಿದೆ. ಈ ದೇವಿಯನ್ನೇ ಮುಂಬಾ ಎಂದು ಕರೆಯಲಾಗುತ್ತದೆ, ಯಾಕಂದರೆ ಅವಳು ರಾಕ್ಷಸನನ್ನ ಕೊಂದಳು. ಅದಕ್ಕಾಗಿಯೇ ಬ್ರಹ್ಮನು ಅವಳನ್ನ ಅಸ್ತಿತ್ವಕ್ಕೆ ತಂದನು. ಈ ದೇವಾಲಯವು ಮುಂಬಾದೇವಿಗೆ ಸಮರ್ಪಣೆಯಾಗಿದೆ. ಅಂದಿನಿಂದ ಅವಳು ಕೋಲಿ ಮೀನುಗಾರ ಸಮುದಾಯದ ಪೋಷಕ ದೇವತೆಯಾಗಿದ್ದಾಳೆ. ಮೀನುಗಾರರು ಈ ದೇವಿಯನ್ನ ಶಕ್ತಿಯ ರೂಪವೆಂದು ಗುರುತಿಸಿದ್ದಾರೆ. ಇದು ಅವಳ ಶ್ರೇಷ್ಠತೆಯನ್ನ ನೆನಪಿಸಿಕೊಳ್ಳುತ್ತದೆ ಮತ್ತು ಮೆಚ್ಚುಗೆ ಭಕ್ತಿಯಿಂದ ಆರಾಧಿಸುತ್ತಾರೆ.
ದೇವಾಲಯದ ವಾಸ್ತುಶಿಲ್ಪವು ಸಂಕೀರ್ಣವಾದ ಕೆತ್ತನೆಗಳು ಮತ್ತು ಶಿಲ್ಪಗಳೊಂದಿಗೆ ಸಾಂಪ್ರದಾಯಿಕ ಹಿಂದೂ ದೇವಾಲಯದ ವಿನ್ಯಾಸದ ಮಿಶ್ರಣವಾಗಿದೆ. ಇದರ ವಿಶಿಷ್ಟವಾದ ಕಪ್ಪು ಕಲ್ಲಿನ ಮುಂಬಾದೇವಿಯ ವಿಗ್ರಹ ಆಭರಣಗಳು ಮತ್ತು ಹೂಮಾಲೆಗಳಿಂದ ಅಲಂಕರಿಸಲ್ಪಟ್ಟಿದೆ. ವರ್ಷವಿಡೀ ದೇವಾಲಯವು ರೋಮಾಂಚಕ ಆಚರಣೆಗಳೊಂದಿಗೆ ಜೀವಂತವಾಗಿರುತ್ತದೆ. ವಿಶೇಷವಾಗಿ ನವರಾತ್ರಿಯ ಸಮಯದಲ್ಲಿ ಸಂಗೀತ, ನೃತ್ಯ ಮತ್ತು ವಿಸ್ತಾರವಾದ ಆಚರಣೆಗಳೊಂದಿಗೆ ಮುಂಬಾದೇವಿಗೆ ನಮನ ಸಲ್ಲಿಸಲು ಭಕ್ತರು ಸೇರುವುದರಿಂದ ವಾತಾವರಣವು ವಿದ್ಯುತ್ತಾಗುತ್ತದೆ. ಈ ದೇವಾಲಯವು ಬೆಳಗ್ಗೆ 6ರಿಂದ ರಾತ್ರಿ 9ರವರೆಗೆ ತೆರೆದಿರುತ್ತದೆ. ಕೇಳಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಮುಂಬೈನ ನಗರ ದೇವತೆಯಾದ ಮುಂಬಾದೇವಿಯ ಆಸಕ್ತಿದಾಯಕ ವಿಷಯಗಳು. ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್, ಟೇಕ್ ಕೇರ್, ಬಾಯ್.